ಸಮಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಇವತ್ತು ಸಾಕ್ಷಿ ಆಗಿದ್ದಾರೆ. ಅಲ್ಲಿ ಎಷ್ಟು ಫಲವತ್ತಾಗಿರ್ತಕ್ಕಂಥ ಜಮೀನು ಅಂತ ಹೇಳಿದ್ರು, ತೋಟಗಾರಿಕೆಯಲ್ಲಿ ಆಗ್ತಾ ಇದೆ, ಕಬ್ಬು ಬೆಳೀತಾ ಇದ್ದಾರೆ ರೈತರು. ಇವತ್ತು ಆ ಭಾಗದಲ್ಲಿ ಬಹಳ ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅದನ್ನು ನೆಮ್ಮದಿಗೆಡಿಸುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿರುವಂತದ್ದು. ಸಮಿತಿ ಮಾಡುವಂತ ಅವಶ್ಯಕತೆನೇ ಏನಿಲ್ಲ. ಇಲ್ಲಿ ರೈತರು ಇವತ್ತು ಅವರ ನಿಲುವು ಸ್ಪಷ್ಟವಾಗಿದೆ. ನಮ್ಮ ಮೇಲೆ ಏನೇ ಬಲವಂತ ಮಾಡಿದ್ರು, ಗುಂಡಾಗರ್ದಿ ಮಾಡಿದ್ರು ಕೂಡ ನಾವು ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ ಮೇಲೂ ಕೂಡ ಸಮಿತಿಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಈ ಸಮಿತಿ ಅಗತ್ಯತೆನೂ ಕೂಡ ಇಲ್ಲ. ರೈತರ ಪರವಾಗಿ ನಿರ್ಧಾರವನ್ನ ತಿಳಿಸಬೇಕು ಅಂತ ನಾನು ಮತ್ತೊಮ್ಮೆ ಸಂದರ್ಭ ಆಗ್ರಹ ಪಡಿಸ್ತಾ ಇದ್ದೇನೆ. ನಾವು ಕೂಡ ಆ ಭಾಗದ ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ರೈತ ಕುಟುಂಬಗಳು ಅವರೇ ಬಂದು ಕಣ್ಣೀರು ಹಾಕಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಇಲ್ಲಿ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡ್ತಿದ್ದೇವೆ ವಿನಃ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನೇನೋ ಒಂದು ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ನಾನು ಅಲ್ಲಿ ಕೂತಿರೋದನ್ನ ಸಹಿಸೋದಕ್ಕೆ ಆಗ್ತಾ ರೀತಿ ಡೈಲಾಗ್ಗಳನ್ನ ಅವ್ರು ಹೊಡಿತಾ ಇದ್ದಾರೆ. ಅದರಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಈ ರೀತಿ ಡೈಲಾಗ್ಗಳನ್ನ ಹೊಡೆಯೋದ್ರ ರೈತರ ನೆರವಿಗೆ ಅವ್ರು ಬರಬೇಕಾಗ್ತದೆ. ಮುಂಬತನವನ್ನ, ಹಠಮಾರಿತನವನ್ನ ಬಿಟ್ಟು ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗ್ತದೆ. ಇದೇ ರೀತಿ ಡೈಲಾಗ್ ಹೊಡ್ಕೊಂಡು ಕೂತ್ರೆ ರೈತರು ಯಾರು ಕೂಡ ಕೇಳೋ ಸ್ಥಿತಿಲಿ ಅಲ್ಲಿಲ್ಲ. ಗೃಹಲಕ್ಷ್ಮಿ ಹಣದ ವಿಷಯವಾಗಿ ರಾಜ್ಯದಲ್ಲಿ ಈ ಹಿಂದೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು. ಬಿಜೆಪಿ ಅದನ್ನು ಹೋರಾಟ ಕೈಗೊಳ್ಳುತ್ತದೆ. ಯಾವ ಹಂತದಲ್ಲಿ ಬಂದಿದೆ ಸರ್? 50,000 SIR ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಇದರ ನಡುವೆ ನಾವು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದನ್ನ ಹೋರಾಟ ಕೈಗೆತ್ತಿಕೊಳ್ಬೇಕು ಅಂತೇಳಿ ನಿಶ್ಚಯನೂ ಕೂಡ ಆಗಿದೆ. ಬೇರೆ ಬೇರೆ ಚಟುವಟಿಕೆಗಳು SR ಈ ಕಾರಣಕ್ಕೆ ಮುಂದುವರ್ಸಕ್ ಆಗಿರ್ಲಿಲ್ಲ ಅಷ್ಟೇನೆ. ಆದರೆ ಈ ಪ್ರಕರಣ ಆಗಲೇ 1 ವರ್ಷ ಕಳೆದಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತ ಘಟನೆ, ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಚಾರ ಇದು. ಇನ್ನೂ ಕೂಡ ಅಂದಿನ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೊಡೋದಕ್ಕಾಗೋದಿಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿಲ್ಲ. ಇದೆಲ್ಲ ಹಗರಣ ಆಗಿರ್ತಕ್ಕಂಥದ್ದು ಸತ್ಯ. ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು.